6ನೇ ತರಗತಿ ಮರುಸಿಂಚನ ಇಂಗ್ಲಿಷ್ ವರ್ಕ್ಬುಕ್ ವರ್ಕ್ಶೀಟ್ 26ರಿಂದ ವರ್ಕ್ಶೀಟ್ 30ರವರೆಗಿನ ಉತ್ತರಗಳು. ಆಕ್ಟಿವಿಟಿ 1 ಮ್ಯಾಚ್ ದ ಸಿನೋನಿಮ್ ಸಮಾನಾರ್ಥಕ ಪದಗಳು. ಫಾಸ್ಟ್, ಕ್ವಿಕ್, ವೀಪ್, ಕ್ರೈ, ಬ್ಯೂಟಿಫುಲ್, ಪ್ರಿಟಿ, ಕ್ಲೋಸ್, ಶೌಟ್. ಸೊ ನೀವು ಸಿಮಿಲರ್ ಇರೋ ವರ್ಡ್ಸ್ಗಳಿಗೆ ನೀವಿಲ್ಲಿ ಮ್ಯಾಚ್ ದ ಫಾಲೋಯಿಂಗ್ನ ಮ್ಯಾಚ್ ಮಾಡಬೇಕಾದ್ರೆ ಹೊಂದಿಸಿ ಬರೆಯಿರಿ ಅಂತ ಅರ್ಥ. ಫಾಸ್ಟ್ ಅಂತ ಅಂದರೂ ಒಂದೇ, ಕ್ವಿಕ್ ಅಂದರೂ ಒಂದೇ, ವೀಪ್ ಅಂದರೂ ಒಂದೇ, ಕ್ರೈ ಅಂತ ಅಂದರೂ ಒಂದೇ, ಬ್ಯೂಟಿಫುಲ್ ಅಂತಾನು ಕರಿತೀವಿ ನಾವು, ಪ್ರಿಟಿ ಅಂತಾನು ನಾವು ಹೇಳ್ತೀವಿ. ಕ್ಲೋಸ್ ದ ಡೋರ್ ಅಂತ ಹೇಳಿದ್ರು ಒಂದೇ ಅರ್ಥ ಬರುತ್ತೆ, ಶಟ್ ದ ಡೋರ್ ಅಂತ ಹೇಳಿದ್ರು ಕೂಡ ಒಂದೇ ಅರ್ಥ ಬರುತ್ತೆ. ನೆಕ್ಸ್ಟ್ ಆ್ಯಂಟನಿಮ್ಸ್ ಅಂದರೆ ಇದು ಆಪೋಸಿಟ್ ವರ್ಡ್ಸ್. ಇದು ಆಕ್ಟಿವಿಟಿ 2. ಇಲ್ಲಿ ಫಾಸ್ಟ್ ಅನ್ನೋಕ್ಕೆ ಆಪೋಸಿಟ್ ವರ್ಡ್ ಸ್ಲೋ, ಲಾಂಗ್ಗೆ ಶಾರ್ಟ್, ಹಾಟ್ಗೆ ಕೋಲ್ಡ್, ಫ್ರಂಟ್ಗೆ ಬ್ಯಾಕ್. ಸೊ ಇದು ಆಪೋಸಿಟ್ ವರ್ಡ್ಸ್. ನೆಕ್ಸ್ಟ್ ಫುಲ್, ಎಂಟಿ, ಡೇ, ನೈಟ್, ಹ್ಯಾಪಿ, ಸ್ಯಾಡ್. ಇದು ಆಕ್ಟಿವಿಟಿ 2 ಕಂಪ್ಲೀಟ್ ಆನ್ಸರ್. ಸೊ ಇಲ್ಲಿ ಆ್ಯಂಟನಿಮ್ಸ್ನ ನಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 3. ಈ ಒಂದು ಆಕ್ಟಿವಿಟಿಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ದ ಸಿನೋನಿಮ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಲಾರ್ಜ್ ಅಂತಿದೆ, ಸೊ ಅದನ್ನು ಬಿಗ್ ಅಂತಲೂ ಹೇಳ್ತೀವಿ. ಸ್ಮಾಲ್ ಅಂದರೆ ಲಿಟಲ್, ಶಟ್ ಅಂದರೆ ಕ್ಲೋಸ್, ಸಿಕ್ ಅಂದರೆ ಇಲ್. ಈ ಥರ ನೀವು ಸಿನೋನಿಮ್ಸ್ನ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನೋಡಿ, ಸೆಲೆಕ್ಟ್ ಆ್ಯಂಡ್ ರೈಟ್ ಆ್ಯಂಟನಿಮ್ಸ್ ಇನ್ ದ ಗಿವನ್ ಸ್ಪೇಸ್. ಇನ್ಸೈಡ್ಗೆ ಆಪೋಸಿಟ್ ವರ್ಡ್ ಔಟ್ಸೈಡ್ ಆಗುತ್ತೆ, ಹೆಲ್ತಿಗೆ ಆಪೋಸಿಟ್ ವರ್ಡ್ಸ್ ಅನ್ಹೆಲ್ತಿ ಆಗುತ್ತೆ, ಲೈಟ್ಗೆ ಆಪೋಸಿಟ್ ವರ್ಡ್ಸ್ ಡಾರ್ಕ್ ಆಗುತ್ತೆ. ಸೊ ಇದು ಪೇಜ್ ನಂಬರ್ 68 ಕಂಪ್ಲೀಟ್ ಆನ್ಸರ್. ಸೊ ಇಲ್ಲಿ ನೀವು ಆಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನ ನೀವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿ ನೀವು ಕಾಲಮಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ಸೈಡ್, ಔಟ್ಸೈಡ್, ಹೆಲ್ತಿ, ಅನ್ಹೆಲ್ತಿ, ಲೈಟ್, ಡಾರ್ಕ್. ಈ ಒಂದು ಉತ್ತರಗಳನ್ನ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪೀರಿಯಡ್ ನಂಬರ್ 27 ವರ್ಕ್ಶೀಟ್ 27 ರೀಡಿಂಗ್ ಕಾಂಪ್ರಹೆನ್ಷನ್ ಸೀಕ್ವೆನ್ಸಸ್ ಅಂತ ಟಾಪಿಕ್ ಇದು. ಇಲ್ಲಿ ಆಕ್ಟಿವಿಟಿ 1ನಲ್ಲಿ ಒಂದು ಪೊಯಮ್ನ ಕೊಟ್ಟಿದ್ದಾರೆ. ರೀಡ್ ದ ಪೊಯಮ್. ಫಸ್ಟ್ ನೀವು ಪೊಯಮ್ನ ಓದಿ. ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಚೂಸ್ ದ ಕರೆಸ್ಪಾಂಡಿಂಗ್ ಲೈನ್ಸ್ ಫ್ರಮ್ ದ ಪೊಯಮ್ ಆ್ಯಂಡ್ ರೈಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಫಸ್ಟ್ ನೀವು ಐ ಗೆಟ್ ಔಟ್ ಆಫ್ ಬೆಡ್. ನೆಕ್ಸ್ಟ್ ನೀವು ಐ ಬ್ರಷ್ ಮೈ ಟೀತ್. ನಿಮ್ಮ ಡೈಲಿ ರುಟೀನ್ ಥರ ಪೊಯಮ್ ಇದೆ. ನೆಕ್ಸ್ಟ್ ಲಾಸ್ಟಲ್ಲಿ ನೀವು ಐ ಗೆಟ್ ಡ್ರೆಸ್ಡ್ ಫಾರ್ ಸ್ಕೂಲ್. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ನ ನಾವು ಧರಿಸ್ತೀವಿ. ಸೊ ಈ ಥರ ಸೆಂಟೆನ್ಸ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 2ಅಲ್ಲಿ ರೀಡ್ ದ ಟೆಕ್ಸ್ಟ್ ಥ್ರೈಸ್ ಆ್ಯಂಡ್ ಕಲರ್ ಅ ಸ್ಟಾರ್ ಆಫ್ಟರ್ ಈಚ್ ರೀಡಿಂಗ್. ಆ ಒಂದು ಟೆಕ್ಸ್ಟ್ನ ನೀವು 3 ಸರಿ ಓದಿ, 1 ಸರಿ ಓದಿದ್ಮೇಲೆ 1 ಸ್ಟಾರ್ಗೆ ನೀವು ಕಲರ್ ಮಾಡಬೇಕು. ಸೊ ಈ ಥರ 3 ಸ್ಟಾರ್ಗೆ ಕಲರ್ನ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಎ. ಲುಕಿಂಗ್ ಅಟ್ ದ ಪಿಕ್ಚರ್ಸ್ ರೈಟ್ ದ ಈವೆಂಟ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಏನೇನು ಈವೆಂಟ್ಸ್ ಇದೆ? ಬಿಗ್ ಟರ್ಟಲ್, ಆರೆಂಜ್ ಕ್ಯಾಟ್, ಲಿಟಲ್ ಬನ್ನಿ. ಸೊ ಈ ಥರ. ನೆಕ್ಸ್ಟ್ ಮೇನಲ್ಲಿ ಟಿಕ್ ದ ರೈಟ್ ಆನ್ಸರ್ ಆ್ಯಂಡ್ ರೈಟ್ ದ ಆನ್ಸರ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ವೇರ್ ಡಿಡ್ ಟೀನಾ ಗೋ? ಆಪ್ಷನ್ ಸಿ is the answer to a pet shop. Like this, question number B ಅಲ್ಲಿ what color is the cat? ಸೊ ಕ್ಯಾಟ್ ಕಲರ್ ಯಾವುದಿದೆ? ಆಪ್ಷನ್ ಎ is the answer orange. ಕ್ಯಾಟ್ ಕಲರ್ ಈಸ್ ಆರೆಂಜ್. ಸೊ ಈ ಥರ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ವರ್ಕ್ಶೀಟ್ ನಂಬರ್ 28 ಪೀರಿಯಡ್ 28ಅಲ್ಲಿ ಕಾಂಪ್ರಹೆನ್ಷನ್ ಟಾಪಿಕ್ ರೀಡ್, ಥಿಂಕ್, ಅಂಡರ್ಸ್ಟ್ಯಾಂಡ್. ಸೊ ಆಕ್ಟಿವಿಟಿ 1 ರೀಡ್ ದ ಸ್ಟೋರಿ ಆ್ಯಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ರೆಸ್ಪೆಕ್ಟ್ ಎಲ್ಡರ್ಸ್. ಇಲ್ಲಿ ಒಂದು ಸ್ಟೋರಿನ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸೆಂಟ್ರಲ್ ಐಡಿಯಾ ಆಫ್ ದ ಟೆಕ್ಸ್ಟ್ ಅಂದ್ರೇನು? ನಾವಿಲ್ಲಿ ರೆಸ್ಪೆಕ್ಟ್ ಎಲ್ಡರ್ಸ್ ಅಂದರೆ ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು. ನೆಕ್ಸ್ಟ್ ಡೂ ಯು ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್? ನೀವು ನಿಮ್ಮ ಗುರು ಹಿರಿಯರಿಗೆ ನೀವು ಗೌರವವನ್ನು ಕೊಡ್ತೀರಾ? ಎಸ್ ಐ ಡೂ ಅಂತ ಆನ್ಸರ್ ಮಾಡಬೇಕು. ಲಾಸ್ಟ್ ಮೇನಲ್ಲಿ ಹೌ ಡಿಡ್ ರಮೇಶ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಎಲ್ಡರ್ಸ್? ರಮೇಶ್ ನಿಮ್ಮ ಒಂದು ಎಲ್ಡರ್ಸ್ದ ವ್ಯಾಲ್ಯೂನ ಯಾವ ಥರ ರಿಯಲೈಸ್ ಮಾಡ್ತಾನೆ ಅಂತ. ಹಿಸ್ ಪೇರೆಂಟ್ಸ್ ಟುಕ್ ಕೇರ್ ಆಫ್ ಹಿಮ್ ಆ್ಯಂಡ್ ಟೀಚರ್ ಸೆಂಡ್ ಹಿಮ್ ನೋಟ್ಸ್. ಸೊ ಪೇರೆಂಟ್ಸ್ ಮತ್ತು ಟೀಚರ್ಸ್ ಅವನನ್ನು
ಕೇರ್ ಮಾಡ್ತಾರೆ. ಅದಾದಮೇಲೆ ಆಫ್ಟರ್ ಆಲ್ ದಿಸ್ ರಮೇಶ್ ರಿಯಲೈಸ್ ದ ವ್ಯಾಲ್ಯೂ ಆ್ಯಂಡ್ ರೆಸ್ಪೆಕ್ಟಿಂಗ್ ದೇರ್ ಎಲ್ಡರ್ಸ್. ನೆಕ್ಸ್ಟ್ ಆಕ್ಟಿವಿಟಿ 2. ಆಕ್ಟಿವಿಟಿ 2. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಟೇಕ್ ದ ರೈಟ್ ಆನ್ಸರ್. ವಿಚ್ ವರ್ಡ್ ಆಫ್ ದ ಫಾಲೋಯಿಂಗ್ ಸ್ಪೀಕ್ಸ್ ಅಬೌಟ್ ದ ಸಫಾಸ್ ನೇಚರ್? ಆನ್ಸರ್ ಇಸ್ ಆಪ್ಷನ್ ಎ, ಹೆಲ್ಪಿಂಗ್. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒನ್ ಕ್ವಶನ್. My sister forgot to bring her phone. Could you tell how does she feel? Answer is worried. Next is period 29, vocabulary. Topic, catch the meaning. Worksheet 29, arrange the words in alphabetical order. ಕ್ಯಾಟ್ ಅಂದರೆ ಆ್ಯಂಟ್, ಬಾಲ್, ಕ್ಯಾಟ್, ಡಾಕ್ಟರ್, ಎಗ್, ಫಿಲ್ಟರ್. ಇದೇ ಥರ ಸೆಕೆಂಡ್ ಒಂದು ಕೂಡ ನೀವು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 2ರಲ್ಲಿ ಲುಕ್ ಅಟ್ ದ ಪಿಕ್ಚರ್, ರೀಡ್ ದ ಗಿವನ್ ವರ್ಡ್ಸ್. ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ, ಬಲೂನ್ಸ್ ಇದೆ, ಬಲೂನ್ ಮೇಲೆ ಕೆಲವೊಂದು ವರ್ಡ್ಸ್ ಇದೆ. ಆ ಒಂದು ವರ್ಡ್ಸ್ ನೀವು ಮೀನಿಂಗ್ನ ನೀವು ಪರ್ಫೆಕ್ಟಾಗಿ ಬರೀಬೇಕಾಗುತ್ತೆ. ಗ್ರೀಡಿ ಅಂತಲೂ ಕರೀತಾರೆ, ಈಗರ್ ಅಂತಲೂ ಹೇಳ್ತೀವಿ, ಪ್ರಾಪರ್ಟಿ ಅಂತಲೂ ಹೇಳ್ತೀವಿ, ಓನರ್ಶಿಪ್ ಅಂತಲೂ ಹೇಳ್ತೀವಿ, ಡಿಫಿಕಲ್ಟ್ ಅಂತಲೂ ಹೇಳ್ತೀವಿ, ಹಾರ್ಡ್ ಟು ಡೂ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಕರ್ಸ್, CURS, ಕರ್ಸ್ ಅಂತಂದರೆ ಎ ಪ್ರಯರ್. ಅದಾದಮೇಲೆ ವೆಲ್ತ್ ಅಂತಲೂ ಹೇಳ್ತೀವಿ, ರಿಚ್ ಅಂತಲೂ ಹೇಳ್ತೀವಿ, ಅಡ್ವೆಂಚರ್ ಅಂತಲೂ ಹೇಳ್ತೀವಿ, ಬೇಕಾದ್ರೆ ಎಕ್ಸೈಟಿಂಗ್ ಅಥವಾ ಎಕ್ಸಿಸ್ಟಿಂಗ್. ಸೊ ಈ ಥರ ಒಂದು ವರ್ಡ್ಸ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಫೈಂಡ್ ದ ಮೀನಿಂಗ್ಸ್ ಆಫ್ ಗಿವನ್ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಡಿಕ್ಷನರಿ ಆ್ಯಂಡ್ ರೈಟ್ ದೆಮ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಕೊಟ್ಟಿರುವಂಥ ಬಲೂನ್ಸಲ್ಲಿರೋ ವರ್ಡ್ಸ್ನ ನೀವು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀವು ಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎ ಫಾರ್ ಅಡ್ವೆಂಚರ್, ಬಿ ಫಾರ್ ಏನೋ ಅವ್ರು ಕೊಟ್ಟಿಲ್ಲ, ಸೊ ಸಿ ಫಾರ್ ಕರ್ಸ್ ಅಂತ ಕೊಟ್ಟಿದ್ದಾರೆ, ಡಿ ಫಾರ್ ಡಿಫಿಕಲ್ಟ್ ಇದೆ, ಫೋರ್ತ್ ಫಾರ್ ಗ್ರೀಡಿ ಇದೆ, ಫಿಫ್ತ್ ಫಾರ್ ಪ್ರಾಪರ್ಟಿ ಇದೆ, ಸಿಕ್ಸ್ತ್ ಫಾರ್ ವೆಲ್ತ್ ಅಂತಿದೆ. ಸೊ ಇದು ಪೇಜ್ ನಂಬರ್ 70 ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವರ್ಕ್ಶೀಟ್ ಹಾಗೆ ನೆಕ್ಸ್ಟ್ ಪೀರಿಯಡ್ ನಂಬರ್ 30 ಇದರ ಆನ್ಸರ್ಸ್ನ ನೋಡೋಣ. ಇದು ಗ್ರಾಮರ್ ಅಂತಿದೆ. ಲೆಟ್ಸ್ ನೋ ದ ಅಡ್ವರ್ಬ್ಸ್. ಅಡ್ವರ್ಬ್ಸ್ನ ನಾವಿಲ್ಲಿ ಸೊ ಇನ್ನು ವರ್ಬ್ ಫಾರ್ಮ್ನ ನಾವಿಲ್ಲಿ ಲೈನ್ ಹಾಕಬೇಕಾಗುತ್ತೆ, ಟಿಕ್ ಮಾಡಿ. ನೆಕ್ಸ್ಟ್ ಆಕ್ಟಿವಿಟಿ 2, ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಸರ್ಕಲ್ ದ ಅಡ್ವರ್ಬ್. ಅಡ್ವರ್ಬ್ನ ಫೈಂಡ್ ಔಟ್ ಮಾಡಬೇಕು. ಲಾಸ್ಟಲ್ಲಿ LY ಅಂತ ಯಾವ ವರ್ಡ್ಗಿದೆ ಸೊ ಅದೆಲ್ಲ ಅಡ್ವರ್ಬ್ ಆಗಿದೆ. ಆ ಒಂದು ವರ್ಡ್ಸ್ಗೆ ನೀವು ಸರ್ಕಲ್ ಹಾಕಿ. ನೆಕ್ಸ್ಟ್ ಆಕ್ಟಿವಿಟಿ 3ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟೇಬಲ್ ಆನ್ಸರ್. ಇಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ವರ್ಬ್ನ ಎಂಡಲ್ಲಿ LY ಫಾರ್ಮಿಂದ ಎಂಡ್ ಆಗಿದೆ, ಸೊ ಅದೆಲ್ಲ ಅಡ್ವರ್ಬ್ಸ್. ರಾಣಿ ರನ್ಸ್ ಫಾಸ್ಟ್ಲಿ, ಅನಿತಾ ರೈಡ್ಸ್ ನೀಟ್ಲಿ, ಗ್ರ್ಯಾಂಡ್ ಮದರ್ ವಾಕ್ಸ್ ಸ್ಲೋಲಿ, ಶುಭಾ ಸ್ಪೀಕ್ಸ್ ಲೌಡ್ಲಿ. ಸೊ ಈ ಥರ ನೀವು ಲಾಸ್ಟ್ ಒಂದು ವರ್ಡ್ಸ್ಗೆ ಎಲ್ಲ ಒಂದು ವರ್ಡ್ಸು ಕೂಡ ನೀವು ಎಂಡಿಂಗಲ್ಲಿ LYನ ಆ್ಯಡ್ ಮಾಡಿದರೆ ಅದು ಅಡ್ವರ್ಬ್ ಫಾರ್ಮ್ ಆಫ್ ದ ವರ್ಬ್ ದ ಅಡ್ವರ್ಬ್ ಫಾರ್ಮ್ ಅದು. ಸೊ ಇದು ಪೇಜ್ ನಂಬರ್ 74 ಕಂಪ್ಲೀಟ್ ಆನ್ಸರ್. ಥ್ಯಾಂಕ್ ಯು.